ಆರೋಗ್ಯಕರ, ರುಚಿಕರ ಹಾಗೂ ಪುರಾತನವಾದ ತಂಪಾದ ಪಾನೀಯಗಳಲ್ಲಿ ಒಂದು ಪಾನಕ. ಇದು ತಯಾರಿಸಲಿಕ್ಕೂ ಸುಲಭ, ರುಚಿಯಲ್ಲಿ ಉತ್ತಮ, ಅದರಲ್ಲೂ ಮುಖ್ಯವಾಗಿ ದೇಹಕ್ಕೆ ಹಾಗೂ ಮನಸ್ಸಿಗೆ ತಂಪನ್ನು ನೀಡುತ್ತೆ. ಹಾಗಾಗಿ ಇವತ್ತು ಈ ಸುಲಭವಾದ ಅಮೃತ ಪಾನಕ ಮಾಡೋದನ್ನು ಕಲಿಯೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲು ನಾವೊಂದು ಬ್ಲೆಂಡರ್ ಜಾರ್ಗೆ ಸುಮಾರು ಅರ್ಧ ದೊಡ್ಡ ಚಮಚದಷ್ಟು ಕಾಳು ಮೆಣಸು ಸೇರಿಸ್ಕೊಳ್ಳೋಣ. ಆಮೇಲೆ 2 ಏಲಕ್ಕಿ ಸಹ ಸೇರಿಸ್ಕೊಳ್ಳೋಣ. ಏಲಕ್ಕಿ ಆದಮೇಲೆ ಬರೋದು ಒಂದು ಸಣ್ಣ ತುಂಡು ಜಾಯಿಕಾಯಿ ಹಾಗೂ ಸ್ವಲ್ಪ ಕೇಸರಿ. ಇವೆರಡು ಪದಾರ್ಥ ಸೇರಿಸಿದ ನಂತರ ಪಾನಕಕ್ಕೆ ಬೇಕೇ ಬೇಕಾಗಿರುವಂಥ ಪದಾರ್ಥ ಶುಂಠಿ. ಸ್ವಲ್ಪ ಶುಂಠಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಮ್ಮ ರುಚಿರಾಯ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಈ ಎಲ್ಲ ಆರೋಗ್ಯಕರ ಪದಾರ್ಥಗಳನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಕೊಳ್ಳೋಣ. ಹೀಗೆ ಈ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಾವು ಮೊದಲೇ 200 ಗ್ರಾಮಷ್ಟು ಬೆಲ್ಲನ 300 ml ನೀರಲ್ಲಿ ಕರಗಿಸ್ಕೊಂಡಿದ್ದೀವಿ. ಇದಕ್ಕೆ ಪುಡಿ ಮಾಡಿರುವಂಥ ಮಿಶ್ರಣ ಸೇರಿಸ್ಕೊಳ್ಳೋಣ. ನಮ್ಮ ಕೊನೆಯ ಪದಾರ್ಥ ಹಾಗೂ ಮುಖ್ಯವಾದ ಪದಾರ್ಥ 2 ಲಿಂಬೆಹಣ್ಣಿನ ರಸ ಸೇರಿಸುವಂಥ ಸಮಯ. ಈ 2 ಲಿಂಬೆಹಣ್ಣಿನ ರಸ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೀಗೆ ಕಲಿಸ್ಕೊಂಡಿದ್ದ ನಂತರ ಈ ಮಿಶ್ರಣದಲ್ಲಿರುವಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದು ಅದರ ಸತ್ವ ನಮ್ಮ ಪಾನಕದಲ್ಲಿ ಹೊಂದ್ಕೊಳ್ಳಿಕ್ಕೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸುಮಾರು 30 ನಿಮಿಷದ ಕಾಲ ಬಿಟ್ಬಿಡೋಣ. 30 ನಿಮಿಷಗಳ ನಂತರ ಇದನ್ನು ಒಂದು ಜಾರಿಗೆ ಶೋಧಿಸ್ಕೊಳ್ಳೋದೊಂದೇ ಬಾಕಿ. ಕೊನೆಯದಾಗಿ ನಾವಿದಕ್ಕೆ ಸುಮಾರು 300 ml ನೀರನ್ನು ಸೇರಿಸ್ಕೊಂಡಿದ್ದೀವಿ. ನಾವು ತೋರಿಸ್ಕೊಟ್ಟಿರುವಂಥ ಅಳತೆಗೆ ಒಟ್ಟಾಗಿ 1 ಲೀಟರ್ ಅಮೃತ ಪಾನಕ ತಯಾರಾಗುತ್ತೆ. ಹೀಗೆ ಶೋಧಿಸ್ಕೊಂಡಿದ್ದ ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ. ಇಷ್ಟೇ ಸ್ನೇಹಿತರೆ, ರುಚಿಕರವಾದ, ಆರೋಗ್ಯಕರವಾದ ಹಾಗೂ ತುಂಬಾ ಸುಲಭವಾದ ಅಮೃತ ಪಾನಕ ರೆಡಿ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.